ಪೆನ್ ಡ್ರೈವ್ ಪ್ರಜ್ವಲ್ ಈ ಪ್ರಕರಣ ಏನಾಗ್ತಾ ಇದೆ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ದೇಶಾದ್ಯಂತಲೂ ಕೂಡ ಇದು ಟ್ರೆಂಡಿಂಗ್ ಅಲ್ಲಿರುವಂತಹ ಸುದ್ದಿ ಈಗಾಗಿದೆ. ಸೊ ಈ ಬೆಳವಣಿಗೆ ರಾಜ್ಯದಲ್ಲಿ ಏನಾಗಿದೆ, ಯಾವ ರೀತಿ ಆಗಾಗಿದೆ, ಯಾವೆಲ್ಲ ನಾಯಕರುಗಳು ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಹೋಗ್ತಾ ಇದೆ, ಜೊತೆಗೆ ರಾಜಕೀಯವಾಗಿ ಇದು ಹೇಗೆ ಹೋಗ್ತಾ ಇದೆ, ಜೊತೆಗೆ ಆ ಕುಟುಂಬದವರು ಈ ವಿಚಾರದಲ್ಲಿ ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಇವೆಲ್ಲವನ್ನ ಕೂಡ ಇವತ್ತಿನ ಈ ಸುದ್ದಿಗಳಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಮಾಡ್ತೀವಿ. ಸೊ ರಾಜ್ಯಾದ್ಯಂತ ರಾಜಕೀಯವಾಗಿ ಅಸ್ತ್ರವನ್ನಂತೂ ಇದು ಕಾಂಗ್ರೆಸ್ ಮಾಡ್ಕೊಳ್ತಾನೆ ಇದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಬಿಜೆಪಿಗೆ ಉತ್ತರವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಬಿಜೆಪಿ ಅವರು ಇದಕ್ಕೆ ಉತ್ತರವನ್ನ ಕೊಡ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ನಮಗೂ ಇದಕ್ಕೆ ಸಂಬಂಧ ಇಲ್ಲ, ಆ ಪಕ್ಷದವ್ರು ನೋಡ್ಕೊಳ್ತಾರೆ ಅಂತೇಳಿ. ಆ ಪಕ್ಷದವ್ರು ಹೇಳ್ತಾ ಇರೋದು ಇದು ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರನ್ನ ಪಕ್ಷದಿಂದ ಆಚೆ ಹಾಕ್ತೀವಿ, ಬಟ್ ವ್ಯಕ್ತಿಗತವಾಗಿ ನೀವು ಅವ್ರನ್ನ ಪ್ರಶ್ನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ, ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ಅಮಾನತು ಮಾಡುವಂಥದ್ದಿದೆ. ಜೆಡಿಎಸ್ನಿಂದ ಈಗ ಅಮಾನತಿಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಾಳೆ ಕೋರ್ ಕಮಿಟಿ ಸಭೆ ಕರೆದಿದ್ದಾರೆ ಜೆಡಿಎಸ್. ಈಗ ಕೋರ್ ಕಮಿಟಿ ಸಭೆ ಬಳಿಕ ಅಧಿಕೃತ ಘೋಷಣೆ ಒಂದು ಮಾತ್ರ ಬಾಕಿ ಇದೆ. ಸೊ ಫೈನಲಿ ಈಗ ಪಕ್ಷ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ದೊಡ್ಡವರಿಗೊಂದು ನ್ಯಾಯ, ಸಣ್ಣವರಿಗೊಂದು ನ್ಯಾಯ, ಪಕ್ಷದಲ್ಲಿರುವಂತಹ ಹಿರಿಯರಿಗೊಂದು ನ್ಯಾಯ, ಇನ್ನುಳಿದಂಥ ಕಿರಿಯರಿಗೊಂದು ನ್ಯಾಯ ಅನ್ನೋದಲ್ಲ. ಅದು ಯಾರೇ ಇರಬಹುದು ಪಕ್ಷದಲ್ಲಿ, ಅಂಥವರಿಗೆ ಶಿಸ್ತು ಕ್ರಮ ಅಂದ್ರೆ ಶಿಸ್ತು ಕ್ರಮ ಅನ್ನುವಂಥ ನಿರ್ಧಾರಕ್ಕೆ ಈಗ ಜೆಡಿಎಸ್ ಪಕ್ಷ ಬಂದಂಗಿದೆ. ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡುವಂತ ನಿರ್ಧಾರವನ್ನ ಈಗ ಜೆಡಿಎಸ್ ತೆಗೆದುಕೊಂಡಿದೆ. ಅಧಿಕೃತವಾಗಿ ಘೋಷಣೆ ಮಾಡೋದೊಂದು ಬಾಕಿ ಇದೆ. ಅದು ನಾಳೆ ಕೋರ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ. ಆ ಕೋರ್ ಕಮಿಟಿ ಸಭೆ ಬಳಿಕ ಅಧಿಕೃತ ಘೋಷಣೆ ಒಂದು ಮಾತ್ರ ಬಾಕಿ ಉಳ್ಕೊಂಡಿರೋದು. ಮೊಟ್ಟ ಮೊದಲನೇದಾಗಿ ಪಕ್ಷ ಇಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅದನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಜೆಡಿಎಸ್ ಈಗ ಮಾಡ್ತಾ ಇದೆ. ಇನ್ನೊಂಚೂರು ಬಿಫೋರ್ ಮಾಡ್ಕೊಂಡಿದ್ದಿದ್ರೆ ಈ ರೀತಿಯಾದಂಥ ಪ್ರತಿಭಟನೆಗಳು, ಈ ರೀತಿಯಾದಂಥ ಟೀಕೆಗಳಿಗೆ ಗುರಿ ಆಗ್ತಿರ್ಲಿಲ್ವೇನೋ. ಕುಟುಂಬ ಅಂತ ಯಾಕೆ ಹೇಳ್ತೀರಿ? ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು, ಕುಟುಂಬ ಅನ್ನೋದನ್ನ ಯಾಕೆ ತರ್ತಾ ಇದ್ದೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಅಲ್ಲ. ಇದು ಕಾಂಗ್ರೆಸ್ನವ್ರಿಗೆ ಏನು ಮಹಾನ್ ಭಾವರು ಅವರೆಲ್ಲ ಬಹಳ ದೊಡ್ಡ ಇದರಲ್ಲಿ ಬಂದಿರೋರ. ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ. ತಪ್ಪಾಗಿರ್ತಕ್ಕಂಥ ನಿಜ SIT ರಚನೆ ಆಗಿದೆ. SIT ರಚನೆ ರಿಪೋರ್ಟ್ ಏನು ಕೊಡ್ತಾರೆ, ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ತಾರೆ, ಶಿಕ್ಷೆ ಅನುಭವಿಸ್ಲೇಬೇಕು. ಈಗ ಇಂಥ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ. ಯಾರೇ ತಪ್ಪು ಮಾಡಿದರೆ ಅದು ತಪ್ಪೇ. ಹಾಕಿದ್ದಾರೆ, FIRಗಳು ಹಾಕಿದ್ದಾರೆ, ತನಿಖೆ ವರದಿ ಬರಬೇಕಲ್ವೇ? ಈಗ FIR ಹಾಕಿದ್ದಾರೆ, SIT ರಚನೆ ಆಗಿದೆ, ಅವರಿಗೆ ತನಿಖೆ ಶುರು ಮಾಡ್ತಾರೆ. ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ, ನಮ್ಮ ತಕರಾರಿಲ್ಲ. ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಅದು ಏನಿದೆ ವಾಸ್ತವಾಂಶ, ಏನು ನಡೆದಿದೆ, ಯಾರೇ ತಪ್ಪಿತಸ್ಥರಿರಲಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲುವು. ನಾಳೆ ಹುಬ್ಳಿನಲ್ಲಿ ನಮ್ಮ ಜನತಾದಳ ಪಕ್ಷದ ಕೋರ್ ಕಮಿಟಿ ಸಭೆನೂ ಇದೆ 10 ಗಂಟೆಗೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು, ನಾವೆಲ್ಲರೂ ಕೂಡ ಕೂತು ಚರ್ಚೆಯನ್ನು ಮಾಡಿದ್ದೇವೆ. ಏನು ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶವನ್ನು ಮಾಡಿದೆ, ಆದೇಶದ ಸತ್ಯಾಸತ್ಯತೆ ವರದಿ ಬರಲಿ, ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ದೇವೆ. ನಮ್ಮ ಪಕ್ಷದಿಂದ ಶಿಸ್ತು ಕ್ರಮವನ್ನು ಕೈಗೊಳ್ತೇವೆ. ಚುನಾವಣಾ ಅಭ್ಯರ್ಥಿಗಳಿಗಾಗಲಿ, ಬೇರೆ ಯಾವುದೇ ಪಕ್ಷದ ಮೇಲಾಗಲಿ, ಯಾವುದೇ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಘಟನೆಗಳಿಗೆ ಪಕ್ಷಕ್ಕೂ ಸಂಬಂಧ ಇಲ್ಲ, ಯಾವುದೇ ಅಭ್ಯರ್ಥಿಗಳಿಗೂ ಕೂಡ ಸಂಬಂಧ ಇಲ್ಲ. ಅದು ಯಾರಿಗೂ ಸಂಬಂಧಪಟ್ಟದಲ್ಲ. ವೈಯಕ್ತಿಕವಾಗಿ ಅವರು ಯಾರು ತಪ್ಪು ಮಾಡಿರ್ತಾರೆ ಅವರು ಮಾತ್ರ ಸಂಬಂಧಪಟ್ಟಿದ್ದಾರೆ. ತಪ್ಪು ಮಾಡಿದ್ದಾರೆ ಖಂಡಿತ ಶಿಕ್ಷೆನೂ ಆಗುತ್ತೆ, ನಮ್ಮ ಪಕ್ಷದಿಂದ ಕ್ರಮ ಕೂಡಲೇ ಆಗುತ್ತೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋದಿಂದ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈ ವಿಚಾರದಲ್ಲಿ ನೋಡೋದಾದ್ರೆ ಅವರಿಗೆ ಸಂಬಂಧಪಟ್ಟಂತ ಕುಟುಂಬದವರಾಗಿರಬಹುದು ಅಥವಾ ಅವರಿರುವಂತ ಪಕ್ಷದಲ್ಲಿ ಆಗಿರುವಂತ ನಾಯಕರುಗಳಾಗಿರ್ಬೋದು, ಎಲ್ಲೂ ಕೂಡ ತಪ್ಪಾಗಿಲ್ಲ ಅವು ಅನ್ನುವಂಥದ್ದು ಹೇಳಿಕೆ ಕೊಡ್ತಾ ಇಲ್ಲ. ಇದೆಲ್ಲ ಸುಳ್ಳು, ಇದೆಲ್ಲ ಫೇಕು, ಇದೆಲ್ಲ ಮಾಫು ಅನ್ನುವಂಥದ್ದನ್ನು ಯಾರು ಕೂಡ ಹೇಳ್ತಾ ಇಲ್ಲ, ಯಾರು ಅಲ್ಲಗಳಿತಾ ಇಲ್ಲ ಈ ಘಟನೆಯನ್ನ. ಬಟ್ ಶಿಕ್ಷೆಯ ವಿಚಾರವನ್ನು ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಆಲ್ರೆಡಿ ಅವರು ಇದನ್ನ ಒಪ್ಕೊಂಡು ಆಗ್ಬಿಟ್ಟಿದ್ಯಾ ಅಂತ ಶ್ರೀನಿವಾಸ್? ಅರುಣ್, ಒಪ್ಕೊಂಡಿರುವಂತಹ ಪ್ರಶ್ನೆ ಅಲ್ಲ. ಸಾಮಾನ್ಯಕ್ಕೆ ಇಂತಹ ಆರೋಪ ಬಂದಂತ ಸಂದರ್ಭದಲ್ಲಿ ಒಬ್ಬ ಕುಟುಂಬದಲ್ಲಿ ಈ ತರ ಮತ್ತೆ ದೇವೇಗೌಡರ ಫ್ಯಾಮಿಲಿ ಈ ತರ ಬಂದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ಪಕ್ಷಕ್ಕೂ ಒಂದು ರೀತಿ ಮುಜುಗರ ಆಗುತ್ತೆ. ಒಂದ್ ವೇಳೆ ಏನಾದ್ರೂ ಈಗ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮಾತನಾಡಕ್ ಹೋದ್ರೆ ಅದು ಬೇರೆದೇ ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಆ ಕುಮಾರಸ್ವಾಮಿ ಸೇರಿದಂತೆ JDS ನಾಯಕರಿಗೆ ಅನಿಸ್ತಿದೆ ಅಂತ ಅನಿಸುತ್ತೆ. ಹಾಗಾಗಿನೇ ಆ ಸರ್ಕಾರ ಈಗಾಗಲೇ SIT ತನಿಖೆಗೆ ಆದೇಶವನ್ನ ಮಾಡಿದೆ. ತನಿಖೆ ಆದ ಬಳಿಕ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಇದರಲ್ಲಿ ನಾವು
ಹಸ್ತಕ್ಷೇಪ ಮಾಡೋದು ಬೇಡ ಅನ್ನುವಂತ ನಿಲುವಿಗೆ ಜೆಡಿಎಸ್ ನಾಯಕರು ಬಂದಂತೆ ಕಾಣ್ತಿದೆ. ಹಾಗಾಗಿನೇ ಯಾರು ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಡಿಫೆಂಡ್ ಮಾಡ್ಕೊಳ್ಳುವಂತದ್ದಿರಬಹುದು, ವಿಡಿಯೋ ಅದು ಮಾಪ್ ಮಾಡಿರೋದಂತ ಹೇಳುವಂತದ್ದಿರಬಹುದು, ಈ ರೀತಿಯ ಪ್ರಯತ್ನಗಳು ಮಾಡ್ತಿಲ್ಲ. ಆದ್ರೆ ಶಿಕ್ಷೆ ವಿಚಾರಕ್ಕೆ ಬರೋದಾದ್ರೆ ಪಕ್ಷದ ಇಮೇಜ್ಗೆ ಧಕ್ಕೆ ಆಗ್ತಿದೆ, ದೇವೇಗೌಡರು ಕುಮಾರಸ್ವಾಮಿ ಅವರ ಇಮೇಜ್ಗೆ ಧಕ್ಕೆ ಆಗ್ತಿದೆ, ಪಕ್ಷದ ನಾಯಕರಿಗೂ ಕೂಡ ಧಕ್ಕೆ ಆಗ್ತಿದೆ. ಸೊ ಇದೆಲ್ಲದನ್ನ ಮನಗಂಡು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಪ್ರಾಥಮಿಕವಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನ ಜೆಡಿಎಸ್ ಮಾಡಿದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅವರನ್ನ ಅಮಾನತು ಮಾಡುವಂತ ನಿರ್ಧಾರ ಮಾಡಿದ್ದೀವಿ ಅಂತ. ಆದ್ರೆ ಏಕಾಏಕಿ ಮಾಡೋದಿಕ್ಕಾಗೋದಿಲ್ಲ. ನಾಳೆ ಕೋರ್ ಕಮಿಟಿ ಸಭೆನ GT ದೇವೇಗೌಡರ ನೇತೃತ್ವದಲ್ಲಿ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಯಾವ ಪ್ರಮಾಣದ ಶಿಕ್ಷೆಯನ್ನ ತೆಗೆದುಕೊಳ್ಬೇಕು, ಅದು ಅಮಾನತು ಮಾಡಬೇಕು ಅಥವಾ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಚರ್ಚೆಗಳಾಗ್ತದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಅಮಾನತು ಅಂತ ಹೇಳೋದ್ರಿಂದ ಬಹುಶಃ ನಾಳೆಯ ಸಭೆಯ ಬಳಿಕ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ತನಿಖೆ ಆದ ಮೇಲೆ ಯಾವೆಲ್ಲ ಅಂಶಗಳು ಹೊರಗಡೆ ಬರುತ್ತೆ, ಅದು ಸತ್ಯವೋ ಸುಳ್ಳು ಅನ್ನುವಂಥದ್ರ ಮೇಲೆ ಮುಂದೆ ಎಷ್ಟು ತೀವ್ರತರವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಅದನ್ನ ಜೆಡಿಎಸ್ ಪಕ್ಷದಿಂದ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾಳೆ ಕೋರ್ ಕಮಿಟಿ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.